ಏನಾದ್ರೂ ಭಾರತದಲ್ಲಿ ಈ ರಾಜ ಇಲ್ದಿದ್ರೆ ನಮ್ಮ ತೇಜಸ್ ಏರ್ ಕ್ರಾಫ್ಟ್ ನಿರ್ಮಾಣವಾಗ್ತಾ ಇರಲಿಲ್ಲ. 1940ರಲ್ಲಿ ಭಾರತದಲ್ಲಿ ಏರ್ ಕ್ರಾಫ್ಟ್ ನಿರ್ಮಾಣ ಮಾಡುವಂತಹ ಯಾವುದೇ ಕೆಪಾಸಿಟಿ ಅಥವಾ ಯಾವುದೇ ಕಂಪನಿ ಇರಲಿಲ್ಲ. ಆದ ಕಾರಣ ಅಮೆರಿಕದ ಉದ್ಯಮಿ ಮತ್ತು ಭಾರತದ ವಾಲ್ಚಂದ್ ಹಿರಾಚಂದ್ ಎಂಬಂತಹ ಉದ್ಯಮಿ ಸೇರಿಕೊಂಡು ಭಾರತದಲ್ಲಿ ಏರ್ ಕ್ರಾಫ್ಟ್ ತಯಾರು ಮಾಡುವಂತಹ ಉಪಾಯದೊಂದಿಗೆ ಭಾರತದ ಅನೇಕ ಬ್ಯಾಂಕುಗಳಿಗೆ ಹೋಗಿ ಮೊರೆ ಹೋಗ್ತಾರೆ. ಆದ್ರೆ ಯಾವ ಬ್ಯಾಂಕು ಸಹ ಆ ಸಮಯದಲ್ಲಿ ಅವರಿಗೆ ಸಹಾಯ ಮಾಡುವುದಿಲ್ಲ. 1940-41ರ ಸಮಯದಲ್ಲಿ ಮೈಸೂರಿನ ರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಪ್ರಪೋಸ್ ಗಳನ್ನ ಒಪ್ಪುತ್ತಾರೆ. ಅಲ್ಲದೆ 700 ಎಕರೆ ಜಾಗ ಉಚಿತವಾಗಿ ನೀಡಿ ಅಲ್ಲದೆ 25 ಲಕ್ಷ ರೂಪಾಯಿಗಳನ್ನ ಹೂಡಿಕೆಯನ್ನು ಸಹ ಮಾಡ್ತಾರೆ. ಅಲ್ಲಿಂದ ಡಿಸೆಂಬರ್ 23, 1940ರಲ್ಲಿ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಪ್ರಾರಂಭವಾಗುತ್ತೆ. ಬರೀ 8 ತಿಂಗಳೊಳಗೆ ತನ್ನ ಮೊದಲ ಏರ್ಕ್ರಾಫ್ಟ್ ಅನ್ನ ರೆಡಿ ಮಾಡುತ್ತೆ. ಇಡೀ ಜಗತ್ತಿಗೆ HAL ಪರಿಚಯವಾಗಿ ಭಾರತೀಯ ವಾಯುಪಡೆಗೆ ತೇಜಸ್ ಯುದ್ಧ ಏರ್ಕ್ರಾಫ್ಟ್ ಅನ್ನ ನಿರ್ಮಾಣ ಮಾಡಿಕೊಡುತ್ತೆ.